ಹಲೋ ರಮ್ಯಾ, ಹೇಗಿದ್ಯಾ? ಇದು ಯಾವ್ದು ರೆಸಾರ್ಟ್ ಅಲ್ಲಿ ತಂದಿಟ್ಟು ಹೇಗಿದ್ಯಾ ಅಂತ ಬೇರೆ ಕೇಳ್ತಿದ್ಯಾ? ರಿಲ್ಯಾಕ್ಸ್ ರಮ್ಯಾ, ಫಾರಿನ್ ಹೋಗೋಕೆ ನೀನೇ ಅಲ್ವಾ ಬೇಡ ಅಂದಿದ್ದು. ಹಾಗಂತ ಇಲ್ಲಿ ತಂದ್ಬಿಡು ಅಂತ ಹೇಳಿದಿನ? ನಂಗೆ ಇಲ್ಲಿ ಎಷ್ಟು ಬೋರ್ ಆಗ್ತಿದೆ ಗೊತ್ತಾ? ಸ್ವಲ್ಪ ದಿನ ರಮ್ಯಾ, ನೀನ್ ಫಾರಿನ್ ಹೋಗ್ಲಿ ಅಂತಾನೆ ಅರು ಅಮ್ಮ ನಿಂಗೆ ಟಿಕೆಟ್ ಕೊಟ್ಟಿದ್ದು. ಈಗ ನೀನ್ ಫಾರಿನ್ ಹೋಗಿಲ್ಲ ಅಂತ ಗೊತ್ತಾದ್ರೆ ಅರು ಅಮ್ಮ ಅಪ್ಸೆಟ್ ಆಗಲ್ವಾ? ಅದು ನಿಜ. ಈ ಟೈಮಲ್ಲಿ ಅರು ಅಮ್ಮಂಗೆ ನನ್ನ ಮೇಲೆ ಒಳ್ಳೆ ಇಂಪ್ರೆಷನ್ ಇರಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್. ರಮ್ಯಾ, ನೀನ್ ತುಂಬಾ ಒಳ್ಳೆ ಹುಡುಗಿ. ದುಡುಕಿ ಏನೇನೋ ಮಾಡಬೇಡ. ನಿನ್ನ ವಿರಾಜ್ ಮದ್ವೆ ಮಾತುಕತೆ ಬರೋ ತನಕ ನೀನೊಂದು ಸ್ವಲ್ಪ ತಾಳ್ಮೆಯಿಂದ ಇರು, ಓಕೆನಾ? ಅಂದ್ರೆ ನೀನ್ ಇನ್ನೂ ಮಾತುಕತೆ ಶುರು ಮಾಡಿಲ್ವಾ? ದೊಡ್ಡದಾಗಿ ಮದ್ವೆ ಮಾಡಿಸ್ತೀನಿ ಅದು ಇದು ಅಂತ ಹೇಳ್ದೆ. ಇಷ್ಟು ಸ್ಲೋ ಆಗಿದ್ರೆ ಹೇಗೆ? ಎಲ್ಲ ಶುರುವಾಗ್ತಿದೆ. ಇದರಲ್ಲಿ ವಿರಾಜ್ಗೆ ಸೂಟ್ ಆಗೋ ಹುಡುಗಿ ರಾಶಿ ನಕ್ಷತ್ರ ಇದೆ. ರಾಜಲಕ್ಷ್ಮಿ ಯೋಗ ಇರೋ ಹುಡುಗಿ ಆಗ್ಬೇಕು ಅಂತ ಹೇಳಿದೆ. ನಿನ್ನ ರಾಶಿ ನಕ್ಷತ್ರ ಯಾವುದು? ರಾಶಿ ನಕ್ಷತ್ರನಾ? ಏಕೆ? ಮದ್ವೆ ಮಾಡ್ಸೋದಕ್ಕೆ ಬೇಕಲ್ವಾ ರಮ್ಯಾ? ಹೌದಲ್ವಾ? ತುಲಾ ರಾಶಿ, ಸ್ವಾತಿ ನಕ್ಷತ್ರ ಅನ್ಸುತ್ತೆ. ಎಷ್ಟು ಸಾಕು. ಸಾಕಾ? ಏನಕ್ಕೆ? ಇವತ್ತು ಮನೆಗೆ ಬಂದ ಜ್ಯೋತಿಷಿಗಳು ನಿನ್ ರಾಶಿ ನಕ್ಷತ್ರನೇ ವಿರಾಜ್ಗೆ ಸೆಟ್ ಆಗೋದು ಅಂದಿದ್ದಾರೆ. ಹೌದಾ? ವಾವ್, ನಾನು ವಿರಾಜ್ ಪರ್ಫೆಕ್ಟ್ ಮ್ಯಾಚ್. ಅದನ್ನ ಜಾತಕ ನೋಡಿ ಹೇಳಕ್ ಏನೂ ಇಲ್ಲ, ನೋಡ್ದೇ ಇದ್ರು ಅದೇ ಸತ್ಯ ಅಲ್ವಾ? ವಿರಾಜ್ ಯಾವತ್ತಿದ್ರು ನನ್ನವನೇ. ನಿನ್ನೋನಾಗಿ ಮಾಡೋ ಜವಾಬ್ದಾರಿ ನಂದು. ನೀನೇನು ಚಿಂತೆ ಮಾಡಬೇಡ. ರೆಸಾರ್ಟ್ನಲ್ಲಿದ್ಯಾ, ಎಂಜಾಯ್ ಮಾಡು ರಮ್ಯಾ. ವಿರಾಜ್ಗೆ ಯಾವ ರಾಶಿ ಯಾವ ನಕ್ಷತ್ರದ ಹುಡುಗಿ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡೋಳು ನಾನ್ ಮಾಡಿಸೋ ಈ ಮದ್ವೆಗೆ ವಿರಾಜ್ ಸೈಲೆಂಟ್ ಆಗಿ ಬಂದು ತಾಳಿ ಕಟ್ಬೇಕಷ್ಟೆ, ಬೇರೆ ಚಾಯ್ಸೇ ಇಲ್ಲ. ಅಭಿ, ಮಿಸ್ ಮೂಗುತಿ ಅವ್ರ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕನ್ಸ್ತಿದೆ. ಏನಾದರೂ ಐಡಿಯಾ ಇದ್ರೆ ಕೊಡ. ಪುಷ್ಪಕ್ಕಂಗೆ ಕಾಲ್ ಮಾಡು. ಪುಷ್ಪಕ್ಕಂಗ? ಯಾಕೆ? ಬೇರೆ ಯಾವುದಾದ್ರು ಟ್ಯಾಪ್ ಹಾಳಾಗಿದ್ರೆ ರಿಪೇರಿ ಮಾಡಕ್ಕೆ ಹೋಗಿ ಬರ್ಬೋದಲ್ಲ. ನಾನು ಇಷ್ಟು ಸೀರಿಯಸ್ ಆಗಿ ಕೇಳಿದ್ರೆ ಇದ್ರಲ್ಲೂ ತಮಾಷೆ ಮಾಡ್ತೀಯಾ? ಮತ್ತಿನ್ನೇನು, ಅದರಲ್ಲಿ ಏನು ತಲೆ ಕೆಡ್ಸ್ಕೊಳ್ಳೋಂಥದ್ದಿದೆ? ಲಾಸ್ಟ್ ಟೈಮ್ ಡೆಲಿವರಿ ಬಾಯ್ ಥರ ಹೋಗಿತ್ತಲ್ಲ, ಈ ಸಲನೂ ನಿಯರ್ ಬೈ ಏರಿಯಾಗೆ ಬಂದಿದೆ ಅಂತ ಅಂದ್ಕೊಂಡು ಹೋಗು. ಪದೇ ಪದೇ ಅದೇ ರೀಸನ್ ಇಟ್ಕೊಂಡು ಹೋದ್ರೆ ಸುಳ್ಳು ಅಂತಾರೆ. ಇಲ್ಲದೇ ಇದ್ರು ಅದು ಸುಳ್ಳೆ. ಹೋಗಿ ಹೋಗಿ ನಿನ್ನ ಕೇಳ್ತೀನಲ್ಲ. ಸೊಪ್ಪು ರೆಡಿ. ನಾಗೋಣ, ಕಾಲ ಸಿಗ್ಬೇಡ. ಎಣ್ಣೆ ಎಣ್ಣೆ ಅಲ್ಲಣ್ಣ ಕೊಡು.